ನಮಸ್ಕಾರ ಸ್ನೇಹಿತರೆ. ಹಿಂದಿನ ಸಂಚಿಕೆಯಲ್ಲಿ ಜ್ಯೋತಿರ್ಲಿಂಗಗಳಲ್ಲಿ ಮೊದಲನೆಯದಾದ ಸೋಮನಾಥೇಶ್ವರ ಜ್ಯೋತಿರ್ಲಿಂಗದ ವೃತ್ತಾಂತ ತಿಳಿದುಕೊಂಡಿದ್ದೇವೆ. ಈ ಸಂಚಿಕೆಯಲ್ಲಿ ಎರಡನೇ ಜ್ಯೋತಿರ್ಲಿಂಗವಾದ ಮಲ್ಲಿಕಾರ್ಜುನನ ಬಗ್ಗೆ ತಿಳಿದುಕೊಳ್ಳೋಣ. ಮಲ್ಲಿಕಾರ್ಜುನ ಜ್ಯೋತಿರ್ಲಿಂಗವು ಆಂಧ್ರಪ್ರದೇಶದ ಕರ್ನೂಲ್ ಜಿಲ್ಲೆಯ ಶ್ರೀಶೈಲದಲ್ಲಿದೆ. ಶ್ರೀಶೈಲದಲ್ಲಿ ಶಿವನು ಮಲ್ಲಿಕಾರ್ಜುನ ಎಂಬ ಹೆಸರಿನಿಂದ ಪೂಜಿಸಲ್ಪಟ್ಟರೆ, ಪಾರ್ವತಿಯು ಭ್ರಮರಾಂಬಿಕೆಯಾಗಿ ನೆಲೆಸಿದ್ದಾಳೆ. ಶ್ರೀಶೈಲ ಕ್ಷೇತ್ರದ ವಿಶೇಷತೆ ಏನೆಂದರೆ, ಇಲ್ಲಿ ನೆಲೆಸಿದ ಶಿವನು 12 ಜ್ಯೋತಿರ್ಲಿಂಗಗಳಲ್ಲಿ ಒಂದಾದರೆ, ಭ್ರಮರಾಂಬಿಕೆ ದೇವಸ್ಥಾನ 52 ಶಕ್ತಿಪೀಠಗಳಲ್ಲಿ ಒಂದಾಗಿದೆ. ಹೀಗೆ ಜ್ಯೋತಿರ್ಲಿಂಗ ಮತ್ತು ಶಕ್ತಿಪೀಠ ಒಟ್ಟಾಗಿ ನೆಲೆಸಿರೋದು ಶ್ರೀಶೈಲದಲ್ಲಿ ಮಾತ್ರ. ಶಕ್ತಿಪೀಠ ಅಂದರೆ ಏನು ಅಂತ ಸಂಕ್ಷಿಪ್ತವಾಗಿ ತಿಳಿದುಕೊಳ್ಳೋದಾದರೆ, ದಂತಕಥೆಗಳ ಪ್ರಕಾರ ದಕ್ಷ ಪ್ರಜಾಪತಿಯ ಮಗಳು, ಪರಮೇಶ್ವರನ ಪತ್ನಿಯೂ ಆಗಿದ್ದ ಸತೀದೇವಿಯು ದಕ್ಷಯಜ್ಞದಲ್ಲಿ ಪ್ರಾಣತ್ಯಾಗ ಮಾಡಿದಾಗ ಕೋಪೋದ್ರಿಕ್ತನಾಗಿದ್ದ ಶಿವನು ಆಕೆಯ ದೇಹವನ್ನು ಹೊತ್ತುಕೊಂಡು ವಿಶ್ವ ಪರ್ಯಟನೆಗೆ ಹೊರಡುತ್ತಾನೆ. ಶಿವನ ಕೋಪಕ್ಕೆ ಇಡೀ ವಿಶ್ವ ಭಸ್ಮವಾಗುವ ಆತಂಕ ಎದುರಾದಾಗ ವಿಷ್ಣುವು ತನ್ನ ಸುದರ್ಶನ ಚಕ್ರದಿಂದ ಸತಿಯ ದೇಹವನ್ನು ತುಂಡುಗಳಾಗಿ ಕತ್ತರಿಸುತ್ತಾನೆ. ಆಗ ಸತಿಯ ದೇಹದ ಭಾಗಗಳು ಭೂಮಿಯ ಮೇಲೆ ಬಿದ್ದವು. ಆ ಸ್ಥಳಗಳೇ ಶಕ್ತಿಪೀಠಗಳಾದವು. ಪಾರ್ವತಿ ಪರಮೇಶ್ವರರು ಶ್ರೀಶೈಲದಲ್ಲಿ ಬಂದು ನೆಲೆಸಿದ್ದರ ಹಿಂದಿರುವ ಕತೆ ಶಿವಪುರಾಣದಲ್ಲಿದೆ. ಶಿವ ಪಾರ್ವತಿಯರಿಗೆ ಕಾರ್ತಿಕೇಯ ಮತ್ತು ಗಣೇಶ ಎಂಬ 2 ಪುತ್ರರಿದ್ದು, ಮೊದಲು ಯಾರ ವಿವಾಹವನ್ನು ಮಾಡಬೇಕು ಎಂಬ ವಿಷಯವಾಗಿ ವಾದ ವಿವಾದಗಳು ಪ್ರಾರಂಭ ಆದವು. ಆಗ ಅವರ ತಾಯಿಯಾದ ಪಾರ್ವತಿ ದೇವಿಯು, ಯಾರು ಮೊದಲು ಪೃಥ್ವಿಯ ಪ್ರದಕ್ಷಿಣೆಯನ್ನು ಮುಗಿಸಿಕೊಂಡು ಬರುತ್ತಾರೋ ಅವರ ವಿವಾಹ ಮೊದಲು ಎಂದು ಹೇಳಿದಳು. ಕೂಡಲೇ ಷಣ್ಮುಖನು ಮಯೂರ ವಾಹನವನ್ನೇರಿ ಪೃಥ್ವಿ ಪ್ರದಕ್ಷಿಣೆಗೆ ಹೊರಟನು. ಗಣೇಶನು ಅಲ್ಲೇ ನಿಂತಿದ್ದನು. ಕಾರ್ತಿಕೇಯ ಹೋದ ಕೂಡಲೇ ಗಂಗೆಯಲ್ಲಿ ಮಿಂದು ಮಾತಾಪಿತರನ್ನು ಪೂಜಿಸಿ ಪ್ರದಕ್ಷಿಣೆಯನ್ನು ಹಾಕಿ ನಮಸ್ಕಾರ ಮಾಡಿದನು. ಶಿವ ಪಾರ್ವತಿಯರು, ಪುತ್ರ, ನೀನು ಭೂಪ್ರದಕ್ಷಿಣೆಗೆ ಯಾವಾಗ ಹೊರಡುವೆ? ಕಾರ್ತಿಕೇಯನು ಹೋಗಿ ಬಹಳ ಸಮಯವಾಯಿತು. ನೀನು ಅವನಿಗಿಂತ ಮೊದಲು ಬಂದರೆ ನಿನ್ನ ವಿವಾಹವೇ ಮೊದಲಾಗುವುದು ಎಂದು ಹೇಳಿದರು. ಗಣೇಶನು, ಮಾತಾಪಿತರೇ, ನೀವು ವೇದಶಾಸ್ತ್ರಗಳ ಪರಿಜ್ಞಾನವಿಲ್ಲದವರಂತೆ ಹೇಳುತ್ತಿದ್ದೀರಲ್ಲವೇ? ಮಾತಾಪಿತೃಗಳ ಪ್ರದಕ್ಷಿಣೆ ಮಾಡಿದರೆ ಭೂ ಪ್ರದಕ್ಷಿಣೆಯಿಂದ ಬರುವ ಫಲ ದೊರೆಯುತ್ತದೆ ಎಂದು ಶಾಸ್ತ್ರಗಳಲ್ಲಿ ಹೇಳಿಲ್ಲವೇ? ಮಕ್ಕಳಿಗೆ ತಂದೆ ತಾಯಿಯರೇ ತೀರ್ಥಗಳಿಗೆ ಸಮಾನರಾಗಿದ್ದಾರೆ. ಆದ್ದರಿಂದ ನನ್ನ ವಿವಾಹವೇ ಮೊದಲು ನಡೆಯಬೇಕು ಎಂದು ಹೇಳಿದನು. ಪಾರ್ವತಿ ಪರಮೇಶ್ವರರು ಗಣೇಶನ ಬುದ್ಧಿವಂತಿಕೆಯನ್ನು ಮೆಚ್ಚಿ ಅವನ ವಿವಾಹವನ್ನೇ ಮೊದಲು ಮಾಡಲು ನಿಶ್ಚಯಿಸುತ್ತಾರೆ. ಅದರಂತೆ ಸಿದ್ಧಿ ಮತ್ತು ಬುದ್ಧಿ ಎಂಬ ಕನ್ಯೆಯರೊಡನೆ ಗಣಪತಿಯ ವಿವಾಹವು ವಿಜೃಂಭಣೆಯಿಂದ ನಡೆಯುತ್ತದೆ. ಷಣ್ಮುಖನು ಪೃಥ್ವಿ ಪ್ರದಕ್ಷಿಣೆ ಮುಗಿಸಿ ಬಂದಾಗ ದೇವರ್ಷಿಯಾದ ನಾರದರು ಅವನಿಗೆ ಗಣೇಶನ ವಿವಾಹದ ಸಮಾರಂಭದ ವಿಷಯವನ್ನು ತಿಳಿಸುತ್ತಾರೆ. ನೀನು ನಿನ್ನ ತಂದೆ ತಾಯಿಯ ಮೋಸಕ್ಕೆ ಒಳಗಾಗಿದ್ದಕ್ಕೆ ಚತುಸ್ಸಮುದ್ರ ಪರ್ಯಂತವಾದ ಭೂಮಿಯನ್ನು, ಅನೇಕ ಕಾಡುಗಳನ್ನು ತಿರುಗಿದ್ದೇ ನಿನಗೆ ಸಿಕ್ಕ ಫಲ. ನೀನೇ ಯೋಚಿಸಿ ನೋಡು, ನನಗೇನು ಇದು ಚೆನ್ನಾಗಿ ಕಾಣುವುದಿಲ್ಲ ಎಂದು ಹೇಳಿದರು. ಈ ಮಾತುಗಳನ್ನು ಕೇಳಿ ಕೋಪಕ್ಕೊಳಗಾದ ಕಾರ್ತಿಕೇಯನು ತಂದೆ ತಾಯಿಗಳಿಗೆ ನಮಸ್ಕಾರ ಮಾಡಿ ಕ್ರೌಂಚ ಪರ್ವತಕ್ಕೆ ಹೊರಟು ಹೋದನು. ಅವರು ಹೋಗಬೇಡ ಎಂದು ಹೇಳಿದರೂ ಕೇಳಲಿಲ್ಲ. ಕುಮಾರ ಕಾರ್ತಿಕೇಯನ ಅಗಲಿಕೆಯಿಂದ ತಾಯಿಯಾದ ಪಾರ್ವತಿಯು ದುಃಖಪಡುತ್ತಿರಲು ಶಿವನು ಜ್ಞಾನಪ್ರದವಾದ ಮಾತಿನಿಂದ ಆಕೆಯನ್ನ ಸಮಾಧಾನಿಸಿದನು. ಶಿವನು ಹೇಳಿದ ಮಾತುಗಳನ್ನು ಪಾರ್ವತಿಯು ಮನಸ್ಸಿಗೆ ತೆಗೆದುಕೊಳ್ಳದೆ ತುಂಬಾ ದುಃಖಪಡುತ್ತಿರುವುದನ್ನು ನೋಡಿದ ಪರಮೇಶ್ವರನು ದೇವತೆಗಳು, ಋಷಿಗಳನ್ನು ಷಣ್ಮುಖನ ಬಳಿಗೆ ಕಳಿಸಿದನು. ದೇವತೆಗಳು, ಋಷಿಗಳು ಸೇರಿ ಸಂತೋಷದಿಂದ ಕಾರ್ತಿಕೇಯನನ್ನು ಕರೆದುಕೊಂಡು ಬರುವುದಕ್ಕಾಗಿ ಕ್ರೌಂಚ ಪರ್ವತಕ್ಕೆ ಹೋಗಿ ಅವನಿಗೆ ನಮಸ್ಕರಿಸಿ ಪ್ರೀತಿಯಿಂದ ಅನೇಕ ರೀತಿಯಲ್ಲಿ ಪ್ರಾರ್ಥನೆಯನ್ನ ಮಾಡಿಕೊಂಡರು. ಆದರೆ ಅಹಂಕಾರದಿಂದ ಕೂಡಿದ್ದ ಷಣ್ಮುಖನು ಒಪ್ಪಿಕೊಳ್ಳಲಿಲ್ಲ. ಆಮೇಲೆ ಅವರೆಲ್ಲರೂ ಶಿವನಲ್ಲಿಗೆ ಬಂದು ನಮಸ್ಕರಿಸಿ ಅವನ ಅಪ್ಪಣೆಯನ್ನು ಪಡೆದು ತಮ್ಮ ತಮ್ಮ ಸ್ಥಳಗಳಿಗೆ ಹೊರಟು ಹೋದರು. ತಮ್ಮ ಪುತ್ರ ಬರದೇ ಹೋದುದರಿಂದ ದುಃಖಿತರಾದ ಶಿವಪಾರ್ವತಿಯರು ತಾವೇ ಅವನಿದ್ದ ಸ್ಥಳಕ್ಕೆ ಹೋದರು. ತಂದೆ ತಾಯಿಯರು ಅಲ್ಲಿಗೆ ಬಂದದ್ದು ತಿಳಿದು ಕಾರ್ತಿಕೇಯನು ಅವರ ಮೇಲೆ ಕೋಪದಿಂದ 3 ಗಾವದ ದೂರಕ್ಕೆ ಹೊರಟು ಹೋದನು. ತಮ್ಮ ಪುತ್ರನು ದೂರಕ್ಕೆ ಹೋಗಲು ಶಿವಪಾರ್ವತಿಯರು ಆ ಕ್ರೌಂಚ ಪರ್ವತದಲ್ಲೇ ಜ್ಯೋತಿರ್ಲಿಂಗ ರೂಪವಾಗಿ ನೆಲೆಸಿದರು. ಮಗನ ಮೇಲಿನ ಪ್ರೀತಿಯಿಂದ ಪ್ರತಿ ಅಮಾವಾಸ್ಯೆಯ ದಿನ ಶಿವನು, ಹುಣ್ಣಿಮೆಯ ದಿನ ಪಾರ್ವತಿಯು ಕಾರ್ತಿಕೇಯನನ್ನು ಭೇಟಿಯಾಗಲು ಹೋಗುವರು ಎಂದು ಕತೆ ಹೇಳುತ್ತದೆ. ಶಿವ ಪಾರ್ವತಿಯರು ನೆಲೆ ನಿಂತ ಸ್ಥಳ ಶ್ರೀಶೈಲ ಎಂದು ಪ್ರಸಿದ್ಧವಾಯಿತು. ಮಲ್ಲಿಕಾರ್ಜುನ ಜ್ಯೋತಿರ್ಲಿಂಗವನ್ನು ದರ್ಶನ ಮಾಡಿದವರು ಸಮಸ್ತ ಪಾಪಗಳನ್ನು ಕಳೆದುಕೊಂಡು ಇಷ್ಟಾರ್ಥವನ್ನು ಪಡೆಯುತ್ತಾರೆ. ಅವರ ದುಃಖಗಳು ದೂರವಾಗುವುದು, ಪರಮ ಸುಖ ಪ್ರಾಪ್ತವಾಗುವುದು, ಧನ ಧಾನ್ಯ ಸಮೃದ್ಧಿಯೂ, ಗೌರವವೂ, ಆರೋಗ್ಯವೂ, ಇಷ್ಟಾರ್ಥ ಸಿದ್ಧಿಯೂ ಉಂಟಾಗುತ್ತದೆ. ಮುಂದಿನ ಸಂಚಿಕೆಯಲ್ಲಿ ಮಹಾಕಾಲ ಜ್ಯೋತಿರ್ಲಿಂಗದ ಬಗ್ಗೆ ತಿಳಿದುಕೊಳ್ಳೋಣ. ಧನ್ಯವಾದಗಳು.